ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಸಿಪಿಐ ಆಗ್ರಹ. ತುಮಕೂರು ಬೆಲೆ ಏರಿಕೆ, ನಿರುದ್ಯೋಗ ಹಾಗೂ ಗ್ರಾಮೀಣ ಭಾಗದ ಮೂಲಭೂತ ಸಮಸ್ಯೆಗಳನ್ನು ಖಂಡಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ವತಿಯಿಂದ ಆಗಸ್ಟ್ 15ರವರೆಗೆ ಜಿಲ್ಲಾದ್ಯಂತ ಪಾದಯಾತ್ರೆ ಹಾಗೂ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದೆ ಬೆಳೆಗಳು ಒಣಗುತ್ತಿದ್ದು ರೈತರು ಹಾಗೂ ಕೂಲಿ ಕಾರ್ಮಿಕರು ಬದುಕಿಗಾಗಿ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ತುಮಕೂರು ಜಿಲ್ಲೆಯನ್ನು ಬಡಪೀಡಿತ ಪ್ರದೇಶವೆಂದು ಘೋಷಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೆಲೆ ಏರಿಕೆಯಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರು ಅಗತ್ಯ ಆಹಾರ ಪದಾರ್ಥಗಳನ್ನು ಖರೀದಿಸಲು ಪರದಾಡುತ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನ ಕಡಿತಗೊಳಿಸುವ ಮೂಲಕ ಯೋಜನೆಯನ್ನು ದುರ್ಬಲಗೊಳಿಸಲಾಗುತ್ತಿದೆ. ಸರ್ಕಾರಿ ಶಾಲೆಯನ್ನು ನಿರ್ಲಕ್ಷಿಸಿ ಶಿಕ್ಷಣ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಉಪಮುಖ್ಯಮಂತ್ರಿಗಳ ಕ್ಷೇತ್ರ ವ್ಯಾಪ್ತಿಯಲ್ಲೇ ಶೌಚಾಲಯ, ಬಸ್ ನಿಲ್ದಾಣ, ಸ್ಮಶಾನ ಹಾಗೂ ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದು ದುರಂತ. ತೋವಿನಕೆರೆ ಸಂತೆ ಐತಿಹಾಸಿಕ ಮೈದಾನವನ್ನು ಶೀಘ್ರ ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿದರು. ಪಾದಯಾತ್ರೆ ಕಾರ್ಯಕ್ರಮ ಆಗಸ್ಟ್ 11ರಂದು ಕೊರಟಗೆರೆ ಕ್ಷೇತ್ರ ತೋವಿನಕೆರೆ ಬಸ್ ನಿಲ್ದಾಣದಿಂದ ಸೂರ್ಯನಹಳ್ಳಿ, ವೆಂಕಟರಾಮನಹಳ್ಳಿ, ಸಿವಿಪಿ ಪಾಳ್ಯ ಹಾಗೂ ಜೋನಿಗರಹಳ್ಳಿ ಮೂಲಕ ಪಾದಯಾತ್ರೆ ನಡೆಯಲಿದ್ದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಭಾಗವಹಿಸಲಿದ್ದಾರೆ. ಮುಂದಿನ ಹಂತದಲ್ಲಿ ಊರ್ಡಿಗೆರೆ, ಜಟ್ಟಿ ಅಗ್ರಹಾರ, ಶಿರಾ ತಾಲೂಕಿನ ಸಿಬಿ ಅಗ್ರಹಾರ, ಕಳ್ಳಂಬೆಳ್ಳ ಹಾಗೂ ಪಾವಗಡ ತಾಲೂಕಿನ ತಿಮ್ಮನಹಳ್ಳಿ, ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಅಭಿಯಾನ ನಡೆಯಲಿದೆ. ಆಗಸ್ಟ್ 20ರ ಒಳಗೆ ತುಮಕೂರು ನಗರದ ವಾರ್ಡ್ 1, 2 ಮತ್ತು 3ರಲ್ಲಿ ಪಾದಯಾತ್ರೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಗಿರೀಶ್ ತಿಳಿಸಿದ್ದಾರೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ರೈತರು ಬಡವರ ಬಗ್ಗೆ ಯಾವುದೇ ಯೋಜನೆಗಳನ್ನ ಜಾರಿ ಮಾಡ್ತಿರತಕ್ಕಂಥದ್ದು ಸರಿ ಇಲ್ಲ. ಕೂಡಲೇ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡ್ತೀನಿ. ನಮ್ಮ ತುಮಕೂರು ಜಿಲ್ಲೆಗೆ ಇನ್ನೂ ಮಳೆ ಇಲ್ಲ. ಎಂಟೈರ್ ತುಮಕೂರು ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅದಕ್ಕೆ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡಬೇಕು ಅಂತಕ್ಕಂಥದ್ದನ್ನು ಸಹ ನಾನು ಒತ್ತಾಯ ಮಾಡ್ತೀನಿ. ಇನ್ನು ಶಿಕ್ಷಣ ವಿಚಾರದಲ್ಲಿ ಬಂದರೆ, ಇವತ್ತು ವ್ಯವಸ್ಥಿತವಾಗಿ ಶಿಕ್ಷಣ ಮುಗಿಸ್ತಾ ಇದೆ. ನಮಗೊಂದು ಆತಂಕ ಏನಾಗಿದೆ ಅಂತಂದರೆ, ಉದ್ದೇಶಪೂರ್ವಕವಾಗಿ ಇವತ್ತು ಖಾಸಗಿ ಶಿಕ್ಷಣ ಹೆಸರಲ್ಲಿ ಅಥವಾ ಶಿಕ್ಷಣದ ಎರಡು ನೀತಿಗಳಲ್ಲಿ ಇವತ್ತೇನು CBSE ಅಂತಕ್ಕಂಥ ಒಂದು ಸ್ಟೇಟ್ ಸಿಲೆಬಸ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ತಾರತಮ್ಯದಿಂದ ಇವತ್ತು ಸೆಂಟ್ರಲ್ ಸಿಲೆಬಸ್ ಓದ್ಬಿಟ್ರೆ ನಾವು ಭಾಳ ಬುದ್ಧಿವಂತರಾಗ್ಬಿಡ್ತೀವಿ, ಬೇಗ ಕೆಲಸ ಸಿಗುತ್ತೆ ಅಂತಕ್ಕಂಥ ಭ್ರಮೆಯನ್ನು ಇವತ್ತು ಸೃಷ್ಟಿ ಮಾಡಿ ಶಿಕ್ಷಣನ ಇವತ್ತು ವ್ಯಾಪಾರಕ್ಕೆ ತಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮದು ಆತಂಕ ಇರೋದು, ಇವತ್ತು ಶಾಲೆಗಳನ್ನ ಮಕ್ಕಳು ಟೀಚರ್ಸ್ಗಳು ಹೋಗಿ ಕರ್ಕೊಂಡು ಬಂದು ಕೂರಿಸೋದೇ ದೊಡ್ಡ ಕೆಲಸ ಆಗಿದೆ. ಇದಕ್ಕೆ ಸರ್ಕಾರ ಉತ್ತೇಜನ ಕೊಟ್ಟು ಆ ಏನು ಖಾಸಗಿಯವರೇ ಕೊಡ್ತಕ್ಕಂಥ ಶಿಕ್ಷಣ ಇದೆ ಅದರಲ್ಲಿ ಭಾಳ ವ್ಯವಸ್ಥಿತವಾಗಿ ದಂಧೆ ನಡೀತಾ ಇದೆ. ಮುಸ್ಲಿಂ ಅಂತಾರೆ, ಇಲ್ಲ ನೀವು ಪಾಕಿಸ್ತಾನಿ ಅಂತಾರೆ, ಇಲ್ಲ ನೀವು ದೇಶದ್ರೋಹಿ ಅಂತಾರೆ. ಯಾಕೆಂದರೆ ಇವೆಲ್ಲ ಯಾಕೆ ಮಾತಾಡ್ತಾರೆ ಅಂದರೆ, ಇವರ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ, ಇವತ್ತೇನು ದೇಶದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅದು ಮುಚ್ಕೊಳ್ಳೋದಕ್ಕೆ ಇವತ್ತು ದೇಶದ್ರೋಹ ಪಟ್ಟವನ್ನು ಕಟ್ಟಿ ಮಾಡಬಾರದ ಖಾಸಗಿಯವರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ರತ್ನಗಂಬಳಿ ಹಾಸಿ ಬಡವರ ಹಣವನ್ನು ಇವತ್ತು ಸುಲಿಗೆ ಮಾಡಲಿಕ್ಕೆ ಸರ್ಕಾರ ಆಗಿದೆ. ಈ ರೀತಿ ಸರಿಯಲ್ಲ. ಟೀಕಿಸೋರು ಯಾವತ್ತೂ ಸರ್ಕಾರ ಸರಿ ನಡೀಲಿ ಅಂತ ಟೀಕಿಸ್ತಾರೆ ಬಿಟ್ಟರೆ, ಸರ್ಕಾರವನ್ನು ದೇಶವನ್ನು ದೇಶದ್ರೋಹಿ ಕೆಲಸ ಮಾಡೋದಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಇದು ಮಾಡ್ತೀವಿ. ಇನ್ನು ಚುನಾವಣಾ ಆಯೋಗಕ್ಕೆ ಬಂದರೆ, ಕಾಮ್ರೇಡ್ ಇಂದ್ರಜಿತ್ ಗುಪ್ತಾ ಅವರು 1996ರಲ್ಲಿ ಒಂದು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಸರ್ಕಾರವೇ ನೇರವಾಗಿ ಚುನಾವಣೆಯ ಅಭ್ಯರ್ಥಿಗಳ ಖರ್ಚನ್ನು ಭರಿಸಬೇಕು ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ಶಿಫಾರಸು ಮಾಡಿದ್ದಾರೆ. ಆಗ ಮಾತ್ರ ಈ ಚುನಾವಣೆ ಸುಧಾರಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಚುನಾವಣೆ ಸುಧಾರಣೆ ಹೆಸರಲ್ಲಿ ಅಭ್ಯರ್ಥಿಗಳ ಪಕ್ಷದ ಖರ್ಚನ್ನು ಸರ್ಕಾರ ಭರಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಇದಿದೆ. ಸೊ ಆಗ್ತೀವಿ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗುತ್ತೆ. ತುಮಕೂರಿನಲ್ಲಿ ಈಗಾಗಲೇ ನಾವು ನಾಳೆ ಭಾನುವಾರ ಕೊರಟಗೆರೆ ಕ್ಷೇತ್ರದ ತೋವಿನಕೆರೆ ಗ್ರಾಮ ಪಂಚಾಯಿತಿ ಮತ್ತು ಕುರುಮಕೋಟೆ ಗ್ರಾಮ ಪಂಚಾಯಿತಿನಲ್ಲಿ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಹಲವಾರು ಸಮಸ್ಯೆಗಳಿದೆ. ಇವತ್ತು ತೋವಿನಕೆರೆ ಭಾಗ ತುಂಬ ಪ್ರಚಾರಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ. ಒಂದು ಕಡೆ ಹೊಸ ನರಸಾಪುರ ಕೈಗಾರಿಕೆ ಭಾಗಕ್ಕೆ ಹೊಂದಿಕೊಂಡಂಗೆ ಇವತ್ತು ಬೆಳಗ್ಗೆ ಅಂದರೆ ಸಾವಿರಾರು ಜನ ಬಂದು ತೋವಿನಕೆರೆಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾವೆ. ಅಲ್ಲಿ ಕುಡಿಯೋ ನೀರನ್ನ ಇದುವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತು ಅಲ್ಲಿ
ಬಸ್ ನಿಲ್ದಾಣ ಭಾಳ ಅವ್ಯವಸ್ಥಿತವಾಗಿದೆ. ಹೊರಗಡೆಯಿಂದ ಬಂದು ಹೋಗುವಂಥವ್ರಿಗೆ ಶೌಚಾಲಯ ಆಟ ಆಡ್ತಿರ್ಬೇಕಾದ್ರೆ ಮಕ್ಕಳು ಸುತ್ತಾಗ್ತದೆ. ಇವತ್ತು ವ್ಯಾಯಾಮ ಇಲ್ಲ. ಈ ಕ್ರೀಡಾಂಗಣ ಆಗಿರ್ತಕ್ಕಂಥದ್ದು ಕೊಡಬೇಕು, ಅದ್ರ ಬಗ್ಗೆ ಆಗ್ತದೆ. ಮತ್ತಲ್ಲಿ ಭಾಳ ಸಮಸ್ಯೆ ಇದೆ. ಅಲ್ಲಿ ಬರಬೇಕಾದ್ರೆ ದಾಟಬೇಕಾದ್ರೆ ಭಾಳ ಕಿರಿಕಿರಿ ಆಗುತ್ತೆ. ಅಲ್ಲಿ ಇತಿಹಾಸ ಇರ್ತಕ್ಕಂಥ ತೋರಿಕೆರೆ ಸಂತೆ ಮೈದಾನ ಇದೆ, ಅದನ್ನು ಅಭಿವೃದ್ಧಿಪಡಿಸಿ ಆ ಜಾಗಕ್ಕೆ ಶಿಫ್ಟ್ ಮಾಡಿದ್ರೆ ಇದು ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾಳೆ ಭಾನುವಾರ ಮತ್ತು ಇದರೊಟ್ಟಿಗೆ ನಾವು 15ನೇ ತಾರೀಕು ಒಳಗಡೆ ಊರ್ಕೆರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮಾಡ್ತಾ ಇದ್ದೀವಿ. ಅದಾದ ನಂತರ ಕೊರಟಗೆರೆ ಕ್ಷೇತ್ರದ ಮತ್ತೊಂದು ಜಟ್ಟಿ ಅಗ್ರಹಾರ ಪಂಚಾಯತಿನಲ್ಲಿ ನಮ್ಮ ಪಾದಯಾತ್ರೆ ಇರುತ್ತೆ. ತುಮಕೂರು ನಗರದಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ 1, 2, 3 ವಾರ್ಡು ಮುಖಾಂತರದಿಂದ ಪಾದಯಾತ್ರೆ ಬರ್ತೀವಿ. 1, 2, 3 ನಗರಸಭೆಗೆ ಬಂದು ಜಿಲ್ಲಾಡಳಿತಕ್ಕೆ ಅದನ್ನು ಇದು ಮಾಡ್ತೀವಿ. ಶಿರಾ ತಾಲೂಕಿನ CB ಅಗ್ರಹಾರ ಮತ್ತು ಕಳ್ಳಂಬೆಳ್ಳ ಪಂಚಾಯತಿನಲ್ಲಿ ನಮ್ಮ ಪಾದಯಾತ್ರೆ ಇರುತ್ತೆ. ಪಾವಗಡದ ತಿಪ್ಪಗಾನಹಳ್ಳಿ ಬರ್ತಾ ಇರೋದು, ಪಾವಗಡ ತಿಪ್ಪಗಾನಹಳ್ಳಿ ಮತ್ತು ವೆಂಕಟಾಪುರ ಗ್ರಾಮ ಪಂಚಾಯತಿ. ಈಗ ಆಯ್ದ ತಾಲೂಕು ಮಾಡ್ತಾ ಇದ್ದೀವಿ. ಸಮಯ ಅಭಾವ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಲ್ಲೂ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ನಮಗೆ ಸಾಧ್ಯ ಕಡೆ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀವಿ.